ನ್ಯೂಸ್ 42 ಕನ್ನಡ. ಏನು ಭಾರತ ದೇಶದಲ್ಲಿ ಒಂದು ಬ್ರಾಹ್ಮಣ್ಯದ ಒಂದು ಕ್ರೂರ ದಬ್ಬಾಳಿಕೆಗೆ ಸಿಕ್ಕಿ ನುಚ್ಚು ನೂರಾಗಿದ್ದಂಥ ಜನರಿಗೆ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ 1902 ಜುಲೈ 26ನೇ ತಾರೀಕು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಸಂಸ್ಥಾನದ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವರು ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಡ್ತಾರೆ. ಅವರಿಂದ ಪ್ರೇರೇಪಿತರಾದಂಥ ಕರ್ನಾಟಕ ರಾಜ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು 1917ನೇ ಇಸ್ವಿನಲ್ಲಿ ಈ ದೇಶದಲ್ಲಿ 75% ಮೀಸಲಾತಿಯನ್ನು SC/STಗಳಿಗೆ ಮತ್ತು OBCಗಳಿಗೆ ಮತ್ತು ಹಿಂದುಳಿದ ಜಾತಿಗಳಿಗೆ ಕಲ್ಪಿಸಿಕೊಡ್ತಾರೆ. ಸೊ ಇವರೆಲ್ಲರಿಂದ ಪ್ರೇರೇಪಿತರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ರ ಸಂವಿಧಾನದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಮೂಲ ನಿವಾಸಿ ಅಸ್ಪೃಶ್ಯರಿಗೆ ಸಂವಿಧಾನದ ಅನುಚ್ಛೇದ 15/4, ಸಂವಿಧಾನದ ಅನುಚ್ಛೇದ 16/4ರಲ್ಲಿ ಉದ್ಯೋಗದ ಮೀಸಲಾತಿಯನ್ನು, ಆರ್ಥಿಕ ಮೀಸಲಾತಿಯನ್ನು, ಶೈಕ್ಷಣಿಕ ಮೀಸಲಾತಿಯನ್ನು ಕಲ್ಪಿಸಿಕೊಡ್ತಾರೆ. ಅದರ ಜೊತೆಗೆ ಹಿಂದುಳಿದ ಜಾತಿಗಳಿರ್ತಕ್ಕಂಥ ಹಿಂದುಳಿದ ಶೂದ್ರ ಮತ್ತು ಅಸ್ಪೃಶ್ಯರಿಗೆ ಸಂವಿಧಾನದ ಅನುಚ್ಛೇದ 340ರಲ್ಲಿ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿಯನ್ನು ಕಲ್ಪಿಸ್ಕೊಡ್ತಾರೆ. ಈ ಮೀಸಲಾತಿಯು ಸುಮಾರು ವರ್ಷಗಳ ಕಾಲ ಎಲ್ಲ ಇದರೊಳಗಡೆ ಇರತಕ್ಕಂಥ ಆ ಕತ್ತಲನ್ನ, ಹಸಿವನ್ನ, ಆಕ್ರಂದನವನ್ನ ತೊಡೆದು ಹಾಕೋದರ ಮೂಲಕ ಸಮಾಜದ ಕಡೆಗೆ ಮತ್ತು ಪ್ರಗತಿಯ ಭಾರತದ ಕಡೆಗೆ ನಡೀತಾ ಇರ್ತದೆ. ಆದರೆ ಇದನ್ನ ಮನಗಂಡಂತ ಕೆಲವು ರಾಜಕಾರಣಿಗಳು ಈ ಭಾರತ ದೇಶದಲ್ಲಿ, ವಿಶೇಷವಾಗಿ HD ದೇವೇಗೌಡರು ಕರ್ನಾಟಕದಲ್ಲಿ ಮೀಸಲಾತಿಯ ವರ್ಗೀಕರಣಕ್ಕೆ ಮೊದಲು ಅಡಿಪಾಯವನ್ನು ಹಾಕ್ತಾರೆ. ಅದೇ ರೀತಿ ಆಂಧ್ರದಲ್ಲಿ ಸಹ ಮೀಸಲಾತಿಯ ವರ್ಗೀಕರಣಕ್ಕೆ ಆರಂಭ ಆಗುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಮೀಸಲಾತಿಯ ವರ್ಗೀಕರಣ ಮಾಡಬೇಕು ಅಂತೇಳಿ ಆರಂಭವಾಗುತ್ತೆ. ಛತ್ತೀಸ್ಗಢದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಆರಂಭ ಆಗುತ್ತೆ. ಈ ಮೀಸಲಾತಿಯ ವರ್ಗೀಕರಣದಿಂದಾಗಿ ಈ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗಳನ್ನ ಒಡೆದು ಓಳಾಗಿಸ್ಬೇಕು ಅಂತಕ್ಕಂಥ ಹುನ್ನಾರದಿಂದಾಗಿ ಈ ದೇಶದಲ್ಲಿ SC/STಗಳು ಬಹಳ ದೊಡ್ಡ ರಾಜಕೀಯ ಶಕ್ತಿಯಾಗಿದ್ದಂಥ ಸುಮಾರು 100 ಕೋಟಿ ಜನರಲ್ಲಿ 30 ಕೋಟಿ ಜನ ಭಾರತೀಯ ಮೂಲ ನಿವಾಸಿಗಳಿದ್ದಂಥವ್ರನ್ನ ಛಿದ್ರ ಮಾಡಿ ಆಯಾಯ ಜಾತಿಗಳನ್ನ ಒಂದು ಸೀಮಿತವಾದಂಥ ಒಂದು ಲಿಮಿಟೆಡ್ ಆಗಿರ್ತಕ್ಕಂಥ ಇದಕ್ಕೆ ತಂದು ನಿಲ್ಲಿಸ್ಬಿಡ್ತಾರೆ. ಸೊ ಅದರ ಪರಿಣಾಮವಾಗಿ ಕರ್ನಾಟಕದಲ್ಲೂ ಕೂಡ ಸುಮಾರು 1,10,00,000 ಇದ್ದಂಥ SC/STಗಳನ್ನ ಇವತ್ತು ಒಲೆಯರನ್ನ 30-35 ಲಕ್ಷಕ್ಕೆ, ಮಾದಿಗರನ್ನ 40-45 ಲಕ್ಷಕ್ಕೆ, ಬೋವಿಗಳನ್ನ, ಲಂಬಾಣಿಗಳನ್ನ 20 ಲಕ್ಷಕ್ಕೆ ಈ ರೀತಿ ವಿಭಜನೆಗೊಳಿಸಿ ಈ ರೀತಿ ಅವ್ರನ್ನೆಲ್ಲರನ್ನೂ ಕೂಡ ಬಲಹೀನರನ್ನಾಗಿ ಮಾಡಿ, ಶಕ್ತಿಹೀನರನ್ನಾಗಿ ಮಾಡಿ ಮೀಸಲಾತಿ ಅಡಿನಲ್ಲಿ ವರ್ಗೀಕರಣ ಮಾಡೋದ್ರ ಮೂಲಕ ಒಂತಾಯಿ ಮಕ್ಕಳಾಗಿದ್ದಂಥ ಒಲೆಯರನ್ನ, ಮಾದಿಗರನ್ನ, ಬೋವಿಗಳನ್ನ, ಲಂಬಾಣಿಗಳನ್ನ, ಕೊರ್ಮರನ್ನ, ಕೊರ್ಚರನ್ನ ಮತ್ತು ಈ ಸಮುದಾಯಗಳ ಒಳಗಡೆ ಇರತಕ್ಕಂಥ ಅಲೆಮಾರಿ, ಅರೆ ಅಲೆಮಾರಿಗಳನ್ನು ಸೇರಿದಂಗೆ 101 ಜಾತಿಗಳನ್ನ ಇವತ್ತು ಮಚ್ಚು ಕೊಟ್ಟು ಕಾಂಗ್ರೆಸ್ ಸರ್ಕಾರ, ದಳ, BJP ಸರ್ಕಾರಗಳು ಇವತ್ತು ನಿಲ್ಲಿಸಿದ್ದಾವೆ. ಇದು ಪರಿಣಾಮವಾಗಿ ಕೂತಲ್ಲಿ ನಿಂತಲ್ಲಿ ಕತ್ತಿ ಮಸಿಯುವಂತಾಗ್ಬಿಟ್ಟಿದ್ದಾರೆ ಈ ಜನರು. ಆ ಥರದ ಒಂದು ಇದಕ್ಕೆ ಮಾಡಿದ್ದಾರೆ. ಅಹಿಂದ ನಾಯಕ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯ, ಅಹಿಂದ ಸರ್ಕಾರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ಸು ಈ ಅಹಿಂದ ವರ್ಗದಲ್ಲಿರ್ತಕ್ಕಂಥ ದಲಿತರನ್ನ ಈ ಮೀಸಲಾತಿ ಹೆಸರಿನಲ್ಲಿ ಈ ರೀತಿ ಛಿದ್ರಗೊಳಿಸಿ ಅವರೊಳಗಡೆ ಇದ್ದಿರ್ತಕ್ಕಂಥ ಒಂದು ರಾಜಕೀಯ ಮಹತ್ವಾಕಾಂಕ್ಷೆಯನ್ನ ಮತ್ತು ಶೈಕ್ಷಣಿಕ ಮಹತ್ವಾಕಾಂಕ್ಷೆಯನ್ನು ಹೊಸ್ಕಿ ಆಗ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದನ್ನ ನಾವಿವತ್ತು ಗಂಭೀರವಾಗಿ ಅವಲೋಕಿಸಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ BJPನಲ್ಲಿರ್ತಕ್ಕಂಥ ವಾದಿರಾಜ್ ಅಂತಕ್ಕಂಥವ್ರು, ವಾದಿರಾಜ್ಗೂ ಮಾದಿಗ ಸಮಾಜಕ್ಕೂ ಸಂಬಂಧ ಏನಿದೆ? ವಾದಿರಾಜ್ ಅವರು ಯಾಕೆ ಮಾದಿಗ ಸಮಾಜ ನಡೆಸ್ತಕ್ಕಂಥ ಎಲ್ಲಾ ಚಳುವಳಿಗಳಲ್ಲಿ, ಎಲ್ಲಾ ವಿಚಾರಗಳಲ್ಲಿ, ಮೀಸಲಾತಿಯ ಚರ್ಚೆನಲ್ಲಿ ವಾದಿರಾಜ್ ಅವರು ಯಾಕೆ ಇವರು ತೀವ್ರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ಪ್ರಶ್ನೆ ಕೇಳಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ ಇವತ್ತು ಏನು ಮಾದಿಗರಿಗೆ ಮತ್ತು ವಲಯರಿಗೆ ಇಬ್ಬರಿಗೂ ಕೂಡ ಒಂದು ಕತ್ತಿ ಮಚ್ಚನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕಾದಾಟಕ್ಕೆ ನಿಲ್ಲಿಸಿದೆ. ಈ ಕಾದಾಟದ ಜೊತೆಗೆ BJPಯವರು, ದಳದವರು ಮತ್ತು ಅನ್ಯ ಪಕ್ಷಗಳವರು, ಎಲ್ಲ ಪಕ್ಷಗಳವರು ಕೂಡ ಇವತ್ತು ಅವ್ರಿಗೆ ಗೊಬ್ಬರ ನೀರು ಹಾಕಿ ಅದನ್ನ ಪೋಷಿಸ್ತಾ ಇಡೀ ಶೋಷಿತ ಸಮುದಾಯಗಳನ್ನ ತಮ್ಮ ಗುಲಾಮರನ್ನಾಗಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಬಜೆಟ್ನಲ್ಲಿ ಸಮಾಜ ಕಲ್ಯಾಣ ಸಚಿವರಿದ್ದಾರೆ ಯಾರು? HC ಮಹಾದೇವಪ್ಪನವರ ಮೂಗುನಡಿನಲ್ಲಿ ನಡೀತಕ್ಕಂಥ ಈ ಒಂದು ನಾಗಮೋಹನ್ ದಾಸ್ ವರದಿಯ ಪರಿಶೀಲನೆ ಇದೆಯಲ್ಲ, ಅದು ಮಹಾದೇವಪ್ಪನಿಗೆ ಗೊತ್ತಾಗದೇ ಇದ್ದಂಗೆನೆ ಅದು ಮುಂದಕ್ಕೆ ಹೋಗಿದೆ ಅಂತಂದ್ರೆ ಮಹಾದೇವಪ್ಪನವ್ರು ಏನ್ ಮಾಡ್ತಿದ್ದಾರೆ ಮತ್ತು ಪರಮೇಶ್ವರ್ ಅವ್ರು ಏನ್ ಮಾಡ್ತಾ ಇದ್ದಾರೆ? RDPR ಮಂತ್ರಿಗಳಾಗಿರ್ತಕ್ಕಂಥ
ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಮಾಡ್ತಿದ್ದಾರೆ. ಸೊ ಇವೆಲ್ಲವೂ ಕೂಡ ಅಂದ್ರೆ ಈ ಸರ್ಕಾರ ಇವರೆಲ್ಲರನ್ನು ಕೂಡ ಐಸೋಲೇಟ್ ಮಾಡಿ, ತಿಮ್ಮಾಪುರ್ ಅವ್ರನ್ನಿರ್ಬೋದು, ಮುನಿಯಪ್ಪನ್ನಿರ್ಬೋದು, ಮತ್ತೆ ಬೇರೆ ಬೇರೆ ಇಲ್ಲಿ ಇರ್ತಕ್ಕಂಥ ಯಾವುದೇ ಮಾದಿಗ ಸಮಾಜದ ಲೀಡರ್ನ, ದಲಿತ ಸಮಾಜದ ಲೀಡರ್ನ ಐಸೋಲೇಟ್ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ವರದಿಗಳನ್ನ ನಾಗಮೋಹನ್ ದಾಸ್ ಅವರಿಂದ ಪಡೆದು ಈ ಜಾತಿಗಳನ್ನ ಛಿದ್ರಗೊಳಿಸೋದಕ್ಕೋಸ್ಕರ ಹುನ್ನಾರ ನಡೆಸಿದ್ದಾರೆ. ಆದ್ರಿಂದ ಈ ವರ್ಗೀಕರಣ ಇರ್ತಕ್ಕಂಥ ಮೀಸಲಾತಿಯನ್ನ ಏನು ಮಾಡಿದ್ದಾರೆ ಇದು ತುಂಬಾ ಅವೈಜ್ಞಾನಿಕವಾಗಿ ಆಗಿದ್ದು. ಮತ್ತೆ ಮೂಲ ಮೀಸಲಾತಿಯ ಜನಕರಾಗಿರ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜ್ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವರೆಲ್ಲರ ಆಶಯಗಳಿಗೆ ಮತ್ತು ಇದ್ರ ಮಧ್ಯದಲ್ಲಿ ಬಂದಂತ ಆಯೋಗಗಳೇನಿದೆ, ಚಿನ್ನಪ್ಪ ರೆಡ್ಡಿ ಆಯೋಗ ಇರ್ಬೋದು, ಮಂಡಲ್ ಅವರ ಆಯೋಗ ಇರ್ಬೋದು, ಕಾಕಾ ಕಾಲೇಲ್ಕರ್ ಆಯೋಗದ ಶಿಫಾರಸುಗಳಿರ್ಬೋದು, ಈ ಎಲ್ಲಾ ಶಿಫಾರಸುಗಳನ್ನು ಕೂಡ, ಈ ಎಲ್ಲ ಆಯೋಗದ ವರದಿಗಳನ್ನು ಕೂಡ ಇವರು ಬುಡಮೇಲ್ ಮಾಡೋದ್ರ ಮುಖಾಂತರ ಈ ಶೋಷಿತ ಸಮಾಜಗಳನ್ನ ಒಡೆದು ಛಿದ್ರಗೊಳಿಸ್ತಕ್ಕಂಥ ಹುನ್ನಾರನೇ ಹೊರತು ಇವ್ರನ್ನ ಯಾವುದೇ ಕಾರಣದಿಂದ ಈ ಒಳ ಮೀಸಲಾತಿಯ ವರ್ಗೀಕರಣ ಮಾಡಿ ಅವ್ರನ್ನ ಅಭ್ಯುದಯ ಮಾಡಬೇಕು, ಅವ್ರನ್ನ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯ ಮೀಸಲಾತಿಯಿಂದ ಮೇಲೆತ್ತಬೇಕು ಅಂತಕ್ಕಂಥ ಒಂದು ಇರಾದೆನೇ ಅವ್ರಿಗೆ ಇಲ್ಲ ಸರ್ಕಾರದವ್ರಿಗೆ. ಆದ್ರಿಂದ ಈಗೇನು ಒಳ ಮೀಸಲಾತಿಯ ವರ್ಗೀಕರಣ ಇದೆ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ ಸ್ನೇಹಿತರೆ. ಜೊತೆಗೆ ನಾನು ಇನ್ನೊಂದು ಮಾತನ್ನ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ರಾಜಕೀಯ ಮೀಸಲಾತಿಯ ವಿಚಾರ ಬಂದಾಗ ಕಾಂಗ್ರೆಸ್, ಜನತಾದಳ, ಬಿಜೆಪಿ, ಕಮ್ಯುನಿಸ್ಟರು, ಫಾರ್ವರ್ಡ್ ಬ್ಲಾಕ್ನವರು ಎಲ್ಲರೂ ಸೇರ್ಕೊಂಡು ರಾಜಕೀಯ ಮೀಸಲಾತಿಯನ್ನ ಫುಲ್ಫಿಲ್ ಮಾಡಕ್ಕೆ ತೋರಿಸ್ತಕ್ಕಂಥ ಆಸಕ್ತಿಯನ್ನ ನೀವು ಶೈಕ್ಷಣಿಕ ಮೀಸಲಾತಿಯನ್ನ, ಉದ್ಯೋಗದ ಮೀಸಲಾತಿಯನ್ನ ಮತ್ತು ಸಾಮಾಜಿಕ ಮೀಸಲಾತಿಯನ್ನ ತುಂಬಕ್ಕೆ ಯಾಕೆ ನೀವು ಆಸಕ್ತಿ ತೋರಿಸ್ತಾ ಇಲ್ಲ? ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ, ಈಗ ಉದ್ಯೋಗದ ಮೀಸಲಾತಿಯಿಂದ ನೀವು ಉದ್ಯೋಗದ ಮೀಸಲಾತಿಯನ್ನ ಫುಲ್ಫಿಲ್ ಮಾಡಕ್ ಹೋದ್ರೆ 5 ಕೋಟಿ ಉದ್ಯೋಗಗಳು ನೀವು ಕೊಡ್ಬೇಕಾಗುತ್ತೆ, ಅದು ತುಂಬುತ್ತವೆ. 5 ಕೋಟಿ ಉದ್ಯೋಗಗಳು ತುಂಬಿದ್ರೆ 25 ಕೋಟಿ ಜನ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ನವರು, ಆದಿವಾಸಿಗಳು, ಅಲೆಮಾರಿಗಳು ಬದುಕೊಳ್ತಾರೆ. ಅದು ನಿಮ್ಗೆ ಗೊತ್ತಿದೆ. ಅದಕ್ಕಾಗಿ ನೀವು ಉದ್ಯೋಗದ ಮೀಸಲಾತಿಯನ್ನ ಫುಲ್ಫಿಲ್ ಮಾಡ್ತಾ ಇಲ್ಲ, ತುಂಬುತ್ತಾ ಇಲ್ಲ ನೀವು. ಮತ್ತು ಶೈಕ್ಷಣಿಕ ಮೀಸಲಾತಿಯನ್ನ ತುಂಬಿದ್ರೆ ಶೈಕ್ಷಣಿಕ ಮೀಸಲಾತಿಯಿಂದ ಪ್ರಜ್ಞಾವಂತರು ಸೃಷ್ಟಿಯಾಗ್ತಾರೆ, ಪ್ರಶ್ನೆ ಮಾಡೋರು ಸೃಷ್ಟಿಯಾಗ್ತಾರೆ ಮತ್ತು ಅರ್ಹ ವ್ಯಕ್ತಿಗಳು ಸೃಷ್ಟಿಯಾಗ್ತಾರೆ. ಅದಕ್ಕಾಗಿ ನೀವು ಶೈಕ್ಷಣಿಕ ಮೀಸಲಾತಿಯನ್ನ, ಆರ್ಥಿಕ ಮೀಸಲಾತಿಯನ್ನ ಮತ್ತು ಉದ್ಯೋಗದ ಮೀಸಲಾತಿಯನ್ನ ತುಂಬುತ್ತಾ ಇಲ್ಲ. ಆದ್ರೆ ರಾಜಕಾರಣದ ಮೀಸಲಾತಿ ಇದೆಯಲ್ಲ, ರಾಜಕೀಯ ಮೀಸಲಾತಿ, ಇದನ್ನ ತುಂಬೋದಕ್ಕೆ ನೀವು ಬಹಳ ಉತ್ಸಾಹಕಾರಾಗಿ, ಆಸಕ್ತಿದಾಯಕವಾಗಿ ಅದನ್ನ ತುಂಬ್ತಾ ಇದ್ರೆ. ಯಾಕೆಂದ್ರೆ ಅದ್ರಲ್ಲಿ ಸೃಷ್ಟಿಯಾಗ್ತಕ್ಕಂಥವ್ರು ರಾಜಕೀಯ ಮೀಸಲಾತಿಯಲ್ಲಿ ಗುಲಾಮರು ಸೃಷ್ಟಿಯಾಗ್ತಾರಲ್ಲ. ನಿಮ್ಗೆ ಬೇಕಾಗಿರೋದು ಗುಲಾಮರೇ ಹೊರತು ಪ್ರಜ್ಞಾವಂತರಲ್ಲ. ನಿಮ್ಗೆ ಬೇಕಾಗಿರೋದು ಗೋಣ ಬಗ್ಸೋರೇ ಹೊರತು ಪ್ರಶ್ನೆ ಮಾಡೋರಲ್ಲ. ಸೊ ಆದ್ರಿಂದ ಈ ಸರ್ಕಾರಗಳು SC STಗಳನ್ನ ದಮನ ಮಾಡೋದಕ್ಕೆ, ದಮನಿತರನ್ನ, ದುರ್ಬಲರನ್ನ ಹಾಳು ಮಾಡೋದಕ್ಕೆ ಈ ವರ್ಗೀಕರಣದ ಹೆಸರಿನಲ್ಲಿ ಇಲ್ಲದೆ ಇರತಕ್ಕಂಥ ಆಸೆಗಳನ್ನ ಹುಟ್ಟಿಸಿ ಎಡಬಲನ ಸೃಷ್ಟಿ ಮಾಡಿ ಮತ್ತು ಬೋವಿ ಲಂಬಾಣಿಗಳ ನಡುವೆ ಜಗಳ ತಂದಿಟ್ಟು, ವರ್ಮ ಸಮಾಜ ವಾಲ್ಮೀಕಿ ಸಮಾಜದ ನಡುವೆ ಕದನ ತಂದಿಟ್ಟು, ಆ ವಾಲ್ಮೀಕಿ ಸಮಾಜದ ದುಡ್ಡನ್ನ, ಬೋವಿ ಸಮಾಜದ ದುಡ್ಡನ್ನ ಮತ್ತು ಬೇರೆ ಬೇರೆ ಸಮಾಜದ ದುಡ್ಡನ್ನ ಇವತ್ತು ಅನ್ಯ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡು ಇವ್ರನ್ನ ಬೀದಿ ಕಾಳಗಕ್ಕೆ ಹಚ್ಚಿರ್ತಕ್ಕಂಥದ್ದು ತಪ್ಪಾಗಿದೆ. ಆದ್ರಿಂದ ಈ ಒಳ ಮೀಸಲಾತಿಯ ವಿಚಾರವನ್ನ, ನಾಗಮೋಹನ್ ದಾಸ್ ವಿಚಾರವನ್ನ, ನಾಗಮೋಹನ್ ದಾಸ್ ಅವರ ವರದಿಯನ್ನ ಕೂಡಲೇ ರಿಜೆಕ್ಟ್ ಮಾಡಬೇಕು. ಹಳೆಯ ಮೀಸಲು ಪದ್ಧತಿ ಏನಿದೆ ಅದರಲ್ಲಿ ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸೊ ಇದರ ಪೂರ್ವಕವಾಗಿ ಕನಕಪುರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇಡೀ ಜಿಲ್ಲೆಯಾದ್ಯಂತ ಕನಕಪುರದಲ್ಲಿ ಈ ಏನು ಪರಿಶಿಷ್ಟ ಜಾತಿ ಬಲಗೈ ಹಿತರಕ್ಷಣಾ ಸಮಿತಿ ಅನ್ನೋ ಒಂದು ಸಮಿತಿಯ ಮುಖಾಂತರ ಈ ನಾಗಮೋಹನ್ ದಾಸ್ ಅವರು ಸಲ್ಲಿಸಿರ್ತಕ್ಕಂಥ ವರದಿಯನ್ನ ಕೂಡಲೇ ತಿರಸ್ಕರಿಸಬೇಕು. SC ST ಅಲೆಮಾರಿ ಜನರನ್ನ ಮತ್ತು OBC ಜನರನ್ನ ಒಡೆದು ಓಳಾಗಿಸ್ತಕ್ಕಂಥ ಸರ್ಕಾರದ ಹುನ್ನಾರವನ್ನ ನಿಲ್ಲಿಸಬೇಕು ಅಂತೇಳಿ ನಾವು ಕನಕಪುರದಲ್ಲಿ ಹಲವಾರು ಸಂಘಟನೆಗಳು ಎಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯನ್ನ ದಿನಾಂಕ 9/3/2026 ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಭಾಗವಹಿಸೋರು ಇದ್ದಾರೆ, ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಸರ್ಕಾರದ ವಿರುದ್ಧದ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಈ ಒಳ ಮೀಸಲಾತಿಯಿಂದ ಆಗ್ತಕ್ಕಂಥ ತೊಂದರೆಗಳೇನು, ಆ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಯಾಕೆ ನಿಲ್ಲಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನ ಅಲ್ಲಿ ಮಾತಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ನ್ಯೂಸ್ 42 ಕನ್ನಡ.